ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾನ ಅಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಪ್ರೇಮನಾಥ್ ಸಾರಿಗೂ ನನ್ನ ಅನಂತಾನಂತ ವಂದನೆಗಳು. ಹಾಗೂ ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸಾರಿಗೂ ಮತ್ತು ಅವರ ಟೀಮ್ನವರಿಗೆಲ್ಲರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ವಂದನೆ. ಓಕೆ ಮಾಸ್ಟರ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯವೇ ಮಹಾಭಾಗ್ಯ. ಆ ಹೆಸರಲ್ಲೇ ಇದೆ, ಹೌದಾ? ನಾವೇನು ಹೆಚ್ಚಿಗೆ ಹೇಳೋದೇ ಬೇಕಿಲ್ಲ, ಆರೋಗ್ಯ ಅಂದ್ರೆ ಮಹಾಭಾಗ್ಯ ಇದ್ದಂಗೆ. ನಾಳೆ ದಿನ ಸ್ವಾಧ್ಯಾಯ ಅಂತ ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್ ಅದು. ನಾನು ಇತ್ತೀಚೆಗಷ್ಟೇ ತೆಲುಗಲ್ಲಿ ಅದನ್ನು ಕೇಳಿದ್ದು. ಬಹಳ ಚೆನ್ನಾಗಿದೆ. ಸ್ವಾಧ್ಯಾಯ ಅಂದ್ರೆ ನಾವು ಪುಸ್ತಕ ಓದೋದು ಅಷ್ಟೇ ಅನ್ಕೊಂಡಿದ್ದಿಲ್ಲ, ಆದ್ರೆ ಯಾವ್ದ್ರಿಂದ ನಾವು ಎಲ್ಲ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಂತೇಳಿ ಪಾಯಿಂಟ್ಸ್ ಇದಾವೆ. ಓಕೆ, ಆರೋಗ್ಯ ಎಲ್ಲರಿಗೂ ಬೇಕು ಅಲ್ಲ. ಆದ್ರೆ ಆರೋಗ್ಯದ ಬೆಲೆ ಯಾವಾಗ ಗೊತ್ತಾಗುತ್ತೆ ನಮಗೆ? ಅದು ಕೆಟ್ಟಾಗ, ಏನಾದ್ರೂ ಕಾಯಿಲೆಗಳು ಬಂದಾಗ. ಯಾವುದೇ ತಗೊಳ್ಳಿ, ಚಿಕ್ಕ ಕಾಯಿಲೆ ಆಗಿರ್ಬೋದು, ಒಂದು ತಲೆನೋವು ಅಥವಾ ಕಣ್ಣು ಆಗಿರ್ಬೋದು, ಜ್ವರ, ಶೀತ, ಆಮೇಲೆ ಯಾವ್ದಾದ್ರು ಕಾಲ್ ನೋವು, ಈ ತರ ಬಂದಾಗ ಏನಪ್ಪಾ ಇದು, ನಾವು ಇಷ್ಟು ದಿನ ಆದ್ರೂ ನಾವು ಹುಷಾರೇ ಇರ್ಲಿಲ್ಲ, ಇದೇ ಕಂಟಿನ್ಯೂಸ್ ಆಗಿ ಎದ್ಬಿಟ್ಟಿದೆಯಲ್ಲ, ಎಷ್ಟು ದಿನ ಆಯ್ತು ಇದು ಬಂದು ಅಂತೇಳಿ ಆ ತರ ನಮಗೆ ಒಂದು ಭಾವನೆ ಬರುತ್ತೆ. ಅಂದ್ರೆ ಆರೋಗ್ಯ ತುಂಬಾ ಮುಖ್ಯವಾದದ್ದು. ಎಷ್ಟೇ ನಮಗೆ ಎಲ್ಲ ಶ್ರೀಮಂತಿಕೆ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಶುಗರು, BP, ಅಸಿಡಿಟಿ ಎಲ್ಲ ಬಂದ್ರೆ ಖಾರ ತಿನ್ನೋ ಹಾಗಿಲ್ಲ, ಸ್ವೀಟ್ಸ್ ತಿನ್ನೋ ಹಾಗಿಲ್ಲ, ಕರ್ದಿದ್ ತಿನ್ನೋ ಹಾಗಿಲ್ಲ, ಈ ತರ ಆಗುತ್ತೆ. ದುಡ್ಡು ತಿನ್ನಕ್ಕಾಗಲ್ಲ, ಆ ತರ ಏನಪ್ಪ, ಏನಿದ್ರೆ ಏನು ಅಂತ ಒಂದ್ ಬರುತ್ತೆ. ಅದಕ್ಕೆ ಅದನ್ನ ಆರೋಗ್ಯನ ಏನ್ ಮಾಡ್ತಾರೆ, ಐಶ್ವರ್ಯಕ್ಕೆ ಹೋಲಿಸಿದ್ದಾರೆ. ಭಾಗ್ಯ ಅಂದ್ರೆ ಐಶ್ವರ್ಯ. ಆದ್ರೆ ಇಲ್ಲಿ ಐಶ್ವರ್ಯ ಅಂದ್ರೆ ನಾವೇನ್ ಅನ್ಕೊಂತೀವಿ, ಹಣ, ಕಾರು, ಬಂಗ್ಲೆ, ಇದೆಲ್ಲವನ್ನ ಐಶ್ವರ್ಯ. ಆದ್ರೆ ಇಲ್ಲಿ ಆತರ ಅಲ್ಲ. ನಾವೆಷ್ಟು ಆರೋಗ್ಯವಂತ ಇದ್ದಾರೆ ನಮ್ಗೆ ಒಂದು ಭಾಗ್ಯ. ನಮ್ಮ ಗುರುಗಳು ಧ್ಯಾನ ಕೊಟ್ಟು ಎಲ್ಲರನ್ನೂ ಭಾಗ್ಯವಂತರನ್ನಾಗಿ ಮಾಡಿ, ನಿಜವಾಗ್ಲೂ ಆ ಗುರುಗಳಿಗೆ ಎಷ್ಟು ಧನ್ಯವಾದ ಅರ್ಪಿಸಿದ್ರು ಸಾಲದು. ಆಮೇಲೆ ನಿಜವಾದ ಭಾಗ್ಯ ಅಂದ್ರೆ ಯಾವುದು ಆರೋಗ್ಯ, ಯಾವ್ಯಾವ ಆರೋಗ್ಯ ಇದೆ ನಮ್ಮಲ್ಲಿ? ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯ, ಮೂರು ಬೇಕು ನಮಗೆ. ಮೂರು ಅಷ್ಟೇ ಚೆನ್ನಾಗಿರ್ಬೇಕು ನಮಗೆ. ಇದರಲ್ಲಿ ಯಾವುದೇ ಒಂದು ನಮಗೆ ತೊಂದರೆ ಕೊಟ್ರು ನಾವು ಹುಷಾರಾಗಿ ಇರೋದಿಲ್ಲ. ಇಲ್ದಿದ್ರೆ ನಮ್ಮ ಜೀವನ ಎಷ್ಟು ಅಸ್ತವ್ಯಸ್ತವಾಗಿರ್ತದನ್ನ ಹೇಳೋಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆದ್ರೆ ನಮಗ್ ಮೇಲ್ನೋಟಕ್ಕೆ ಕಾಣೋದು ಯಾವುದು? ಈ ಭೌತಿಕ ಶರೀರ ಅಲ್ಲ. ಮಾನಸಿಕವಾಗಿ ನಾವು ಅನಾರೋಗ್ಯಕ್ಕೆ ತುತ್ತಾದ್ರೂ ಅದರ ಎಫೆಕ್ಟ್ ಆಗೋದು ಈ ಶರೀರದ ಮೇಲೆ. ಆಧ್ಯಾತ್ಮಿಕವಾಗಿ ಅನಾರೋಗ್ಯಕ್ಕೆ ತುತ್ತಾದ್ರೂ ಅದರ ಎಫೆಕ್ಟು ಈ ಶರೀರ. ಅದಕ್ಕೋಸ್ಕರ ಈ ಶರೀರವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಶರೀರ ಯಾವಾಗ್ಲೂ ಶಕ್ತಿಯುತವಾಗಿ ಆರೋಗ್ಯವಾಗಿ ಇದ್ರೇನೆ ಮಾನವನ ಜೀವನ ಆನಂದವಾಗಿ ಉಲ್ಲಾಸವಾಗಿ ಇರುತ್ತೆ. ಈಗ ನೋಡ್ರಿ, ಇನ್ನ ಎಷ್ಟೊಂದು ಕಾಯಿಲೆಗಳು ಬರ್ತವೆ. ನಾರ್ಮಲ್ ಆಗಿ ಏನ್ ಹೇಳ್ತಾರೆ, ಬಹಳಷ್ಟು ಕಾಯಿಲೆಗಳು ಅಂದ್ರೆ 80% ಆಫ್ ಡಿಸೀಸಸ್ ಎಲ್ಲಿಂದ ಬರುತ್ತೆ? ಸ್ಟ್ರೆಸ್ ಇಂದ ಬರುತ್ತೆ. ಅಂದ್ರೆ ಒಳಗಡೆ ಸ್ಟ್ರೆಸ್ ಅತಿಯಾದಾಗ ನಮಗೆ ಯಾವ ಈ ಭೌತಿಕ ದೇಹಕ್ಕೆ ಕಾಯಿಲೆಗಳ ರೂಪದಲ್ಲಿ ಬರುತ್ತೆ. ಅಂದ್ರೆ ಅಲ್ಲಿ ಅರ್ಥ ಏನಾಯ್ತು? ನಾವಾಗೆ ಈ ಅನಾರೋಗ್ಯವನ್ನು ತಂದುಕೊಂಡಿದ್ದೀವಿ. ಅದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತಾರೆ. ಇನ್ನ 20% ಅಷ್ಟು ಯಾವ್ದಾದ್ರು ಆನುವಂಶಿಕ ಆಗ್ಬೋದು, ಇನ್ನೂ ಯಾವ್ದ್ರಿಂದನೂ ನಮಗೆ ವರ್ಗಾವಣೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಶರೀರದ ಬಗ್ಗೆ ನಮಗೆ ಸರಿಯಾದ ಅವಗಾಹನೆ ಇರಬೇಕು. ಈಗ ಇನ್ನೊಂದು ಏನ್ ಹೇಳ್ತಾರಂದ್ರೆ, ಪ್ರತಿ ಒಂದನ್ನು ಶಾಸ್ತ್ರ ಅಂತ ಹೇಳ್ತಾರಲ್ಲ, ಎಲ್ಲವೂ ರಾಸಾಯನಿಕ ಶಾಸ್ತ್ರ, ಆಮೇಲೆ ಜೀವಶಾಸ್ತ್ರ, ಭೌತಿಕ ಶಾಸ್ತ್ರ, ಮತ್ತೆ ಪ್ರಾಣಿಶಾಸ್ತ್ರ, ಆಮೇಲೆ ಇನ್ನೊಂದೇನು ಪ್ರಕೃತಿ ಶಾಸ್ತ್ರ, ಹೀಗೆ ಎಲ್ಲವನ್ನು ಯಾವ್ದು ನಾವು ಕಲಿಬೇಕಂದ್ರೂ ಶಾಸ್ತ್ರ. ಅದೇ ತರ ಆರೋಗ್ಯ ಶಾಸ್ತ್ರನೂ ಇದೆ. ಅದನ್ನ ನಾವು ತಿಳ್ಕೋಬೇಕು. ಜೀವಿಸುವ ವಿಧಾನ ಹೇಗೆ ಅಂತ ಅದನ್ನ ನಾವು ತಿಳ್ಕೋಬೇಕು. ಹೀಗೆ ನಾವು ಭೌತಿಕ ದೇಹದ ಬಗ್ಗೆ ಹೇಗೆ ಒಂದು ಅರಿವನ್ನು ಹೊಂದುತ್ತೇವೋ, ತಿಳುವಳಿಕೆ ಬರ್ತದೋ, ಅವಾಗ ಅದ್ಭುತವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ತೇವೆ.
ಈ ತರಹದ ಒಂದು ಜ್ಞಾನದಿಂದ, ಅಂದ್ರೆ ಆರೋಗ್ಯ ಶಾಸ್ತ್ರವನ್ನು ಸರಿಯಾಗಿ ನಾವು ತಿಳ್ಕೊಳ್ಳೋದ್ರಿಂದ, ಆಚರಿಸೋದ್ರಿಂದ ಏನಾಗುತ್ತೆ, ನಾವು ಎಷ್ಟು ಕಾಲ ಬೇಕಾದ್ರೆ ಜೀವಿಸ್ಬೋದು. ಅದಕ್ಕೆ ಸರ್ ಹೇಳ್ತಾರೆ, ಯಾರು ಧ್ಯಾನಿಗಳಾಗಿರ್ತಾರೋ ಅವರಿಗೆ ಮರಣ ಹಾಗೆ ಬರೋದಿಲ್ಲ, ನಾವು ಕೋರಿಕೊಂಡಾಗ ಮರಣ ಬರುತ್ತೆ ಅಂತ. ಇಲ್ಲಾಂದ್ರೆ ನಾನು ಜೀವಿಸ್ಬೇಕು, ನಾನು ಧ್ಯಾನ ಪ್ರಚಾರ ಮಾಡ್ಬೇಕು, ನಾನಿನ್ನೂ ಧ್ಯಾನ ಸಾಧನೆ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಆ ಮರಣ ಕೂಡ ಬರಲ್ಲ ಅಂತೆ. ಆದ್ರೆ ಇಂಥ ಅದ್ಭುತವಾದ ಜೀವನವನ್ನು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅಜ್ಞಾನದಿಂದ, ಅಹಂಕಾರದಿಂದ, ಸೋಮಾರಿತನದಿಂದ ನರಕ ಪ್ರಾಯವನ್ನಾಗಿ ಮಾಡ್ಕೊಂಡಿದ್ದಾನೆ. ಅದಕ್ಕೇನ್ ಬೇಕು, ಸರಿಯಾದ ಅವಗಾಹನೆ ಬೇಕು. ಹೀಗೆ ಈ ಭೌತಿಕ ಜೀವನದಲ್ಲಿ ಈ ದೇಹವನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಅದ್ಭುತವಾಗಿ ಜೀವನ ನಾವು ನಡೆಸ್ಬೋದಂತ ನಾವು ನೋಡೋಣ. ಹೀಗೆ ಭೌತಿಕ ಜೀವನ, ನಮ್ಮ ದೇಹದ ಬಗ್ಗೆ ಸಂಪೂರ್ಣ ಅವಗಾಹನೆ ಇದ್ದರೇನೆ ಚೆನ್ನಾಗಿರುತ್ತೆ. ಈ ದೇಹ ನಾವೇನ್ ತಿಳ್ಕೊಂಡಿದ್ವಿ, ಆಟಮ್ಸು, ಮಾಲಿಕ್ಯೂಲ್ಸ್ ಇಂದ ಮಾತ್ರನೇ ಈ ದೇಹ ತುಂಬಿಕೊಂಡಿದೆ ಅಂತ ಅನ್ಕೊಂಡಿದ್ವಲ್ಲ. ಆದ್ರೆ ಇಷ್ಟೇ ಅಲ್ಲದೆ ಇದರಲ್ಲಿ ಏನೇನಿದೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ ಒಂದು ತರಂಗಗಳಿಂದ ನಮ್ಮ ದೇಹ ತುಂಬಿಕೊಂಡಿದೆ. ಬರೀ ಆಟಮ್ಸ್, ಮಾಲಿಕ್ಯೂಲ್ಸ್ ಇಂದ ಅಲ್ಲ. ಇನ್ನೂ ಒಂದು ಸುಂದರವಾದ, ಈ ಸರ್ ಹೇಳಿದ್ದ ಕಾನ್ಸೆಪ್ಟ್ ಇದು, ನಾವೇನ್ ಬೇರೆ ಏನು ಹೇಳ್ತಾ ಇಲ್ಲ. ಆರೋಗ್ಯವೇ ಮಹಾಭಾಗ್ಯಂ ಅಂತೇಳಿ ತೆಲುಗಲ್ಲಿ ಹೇಳಿದ್ದಾರೆ ಅವರು. ಈ ಭೌತಿಕ ದೇಹವನ್ನು ಯಾವುದಕ್ಕೆ ಹೋಲಿಸ್ತಾರಂದ್ರೆ ಸುಂದರವಾದ ಒಂದು ಮನೆಗೆ ಹೋಲಿಸಿದ್ದಾರೆ. ನಾವೇನ್ ಮಾಡ್ತೀವಿ, ಒಂದ್ ಮನೆ ಕಟ್ಟಬೇಕಪ್ಪ, ನಾವು ಮನೆ ಕಟ್ಟಬೇಕಂದ್ರೆ ಸುಮ್ಮನೆ ಆಗ್ಬಿಡುತ್ತಾ? ಇಲ್ಲ. ಅದಕ್ಕೇನ್ ಮಾಡ್ತೀವಿ, ಆ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಪ್ಲಾನ್ ಹಾಕ್ಸ್ಕೊಂತೀವಿ ಅಲ್ಲ. ಆ ಪ್ಲಾನಿನ ಪ್ರಕಾರ ಮನೆಯಲ್ಲಿ ಗೋಡೆಗಳು ಹೇಗಿರ್ಬೇಕು, ಡಿಸೈನ್ ಹೇಗಿರ್ಬೇಕು, ಎಂತ ಕಲ್ಲುಗಳನ್ನು ಹಾಕ್ಬೇಕು, ಯಾವ ತರ ಒಂದು ಯಾವುದು ಕಟ್ಟಿಗೆಯನ್ನು ಉಪಯೋಗಿಸ್ಬೇಕು, ಹೀಗೆ ಎಲ್ಲ ನಾನಾ ತರವಾದ ಒಂದು ಯೋಜನೆಗಳನ್ನು ಮಾಡ್ಕೊಂತೀವಿ, ಪ್ಲಾನ್ಸ್ ಮಾಡ್ಕೊಂತೀವಿ. ಅವರೆಲ್ಲ ಎಷ್ಟೋ ಜನ ಅದಕ್ಕೇನ್ ಮನೆಗೇನು ಸುಮ್ಮನೆ ಆಗುತ್ತಾ, ಕೆಲ್ಸಗಾರರು, ಇಂಜಿನಿಯರ್ಸು, ಮೇಸ್ತ್ರಿಗಳು, ಡಿಸೈನರ್ಸು ಎಲ್ಲರೂ ಸೇರಿ ತಮ್ಮ ಒಂದು ಇಚ್ಛಾಶಕ್ತಿಯನ್ನು, ಇಂಟ್ರೆಸ್ಟು, ಹಾರ್ಡ್ ವರ್ಕ್ ಎಲ್ಲ ಮಾಡಿ ಸುಂದರವಾದ ಮನೆ ನಿರ್ಮಾಣ ಆಗುತ್ತೆ. ಹೌದಾ? ನಾವೇನ್ ಮಾಡ್ತೀವಿ, ಆಮೇಲೆ ಹೋಗಿ ಆ ಮನೆಯಲ್ಲಿ ವಾಸ ಮಾಡ್ತೀವಿ. ಅದೇ ತರ ಭಗವಂತ ಈ ಒಂದು ದೇಹವೆಂಬ ಮನೆಯನ್ನು ಸುಂದರವಾಗಿ ನಿರ್ಮಾಣ ಮಾಡಿ ಅದರಲ್ಲಿ ನಮ್ಮನ್ನು ಬಿಟ್ಟಿರ್ತಾನೆ. ನೋಡ್ರಿ ಎಷ್ಟೈತಲ್ಲ. ಇಲ್ಲಿ ನಮ್ದು ಹೆಚ್ಚುಗಾರಿಕೆ ಏನಿಲ್ಲ. ಆ ಒಂದು ದೇಹ ನಾವು ಮನೇಲಿ ಹೇಗೆ ಇಟ್ಕೊಂತೀವ್ರಿ, ಹೆಂಗ್ ಬೇಕಾದಂಗೆ ಇಟ್ಕೊಂತೀವ, ಕ್ಲೀನ್ ಆಗಿ ಇಟ್ಕೊಂತೀವಿ. ಅವಾಗ ಗೋಡೆಗಳನ್ನ ಒರೆಸ್ತಾ ಇರ್ತೀವಿ, ಬಾಗಿಲುಗಳನ್ನ ಒರೆಸ್ತಾ ಇರ್ತೀವಿ, ಧೂಳ ಜಾಡಿಸ್ತಾ ಇರ್ತೀವಿ. ಯಾರಾದ್ರೂ ಬರ್ತಾರೆ ಇನ್ನೂ ಸ್ಪೆಷಲ್ ಕೇರ್ ತಗೊಂತೀವಲ್ಲ. ಈ ತರ ಒಂದು ಕೇರ್ ಅನ್ನು ನಮ್ಮ ದೇಹದ ಬಗ್ಗೆ ನಾವು ತಗೊಳ್ಬೇಕು. ಹೇಗೆ ಒಂದು ಸಂಕಲ್ಪದಿಂದ ಒಂದು ಮನೆ ನಿರ್ಮಾಣ ಆಗುತ್ತೋ ಹಾಗೆ ಮಾನವನ ಮೇಧಾಶಕ್ತಿಯ ಸಂಕಲ್ಪದಿಂದ ಈ ದೇಹ ಹುಟ್ಟಿ ಬಂದಿದೆ. ಅಷ್ಟೇ ಅಲ್ಲ ರೀ, ಈ ದೇಹ ತಯಾರಾಗ್ಬೇಕು ಅಂತಂದ್ರೆ ಎಷ್ಟೋ ಜನ ಶರೀರ ದೇವತೆಗಳು, ಸ್ಪಿರಿಟ್ ದೇವತೆಗಳು, ಕರ್ಮ ದೇವತೆಗಳು, ಪ್ರಕೃತಿ ದೇವತೆಗಳು ಅನವರತ ಒಂದು ದೀಕ್ಷೆಯಿಂದ ಕೆಲಸ ಮಾಡಿದಾಗ ಈ ಒಂದು ದೇಹ ಹುಟ್ಟಿದೆ. ಹುಟ್ಟಿದ ಮೇಲೂ ಸಹ ನಿರಂತರವಾಗಿ ಒಳಗಡೆ ಎಷ್ಟೊಂದು ಕೆಲಸ ನಡೀತಾ ಇರುತ್ತೆ. ಒಂದು ಕಾರ್ಖಾನೆ ತರ ಇದೆ ದೇಹ. ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ಬೇಕು, ಶ್ವಾಸಕೋಶಗಳು ಸರಿಯಾಗಿ ಕೆಲಸ ಮಾಡ್ಬೇಕು, ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡ್ಬೇಕು. ಹೀಗೆ ಅವುಗಳೆಲ್ಲ ಕೆಲಸ ಸರಿಯಾಗಿ ಮಾಡಿದ್ರೆ ನಾವು ಆರೋಗ್ಯವಾಗಿ ಇರ್ತೀವಿ. ಹೌದಲ್ಲ? ನಂತರ ಈ ಶರೀರಕ್ಕೆ ಬೇಕಾಗುವ ಪ್ರೇರಣೆ ಆತ್ಮದಿಂದ ಬರುತ್ತೆ. ನೋಡ್ರಿ ಎಷ್ಟು ಕೆಲಸ ನಡೀತಾ ಇರ್ತೀವಿ ಶರೀರ. ಅದಕ್ಕೆ ದೇಹ ಅನ್ನೋದು ತುಂಬಾ ಒಂದು ಏನಂತ ವ್ಯಾಲ್ಯೂಯಬಲ್ ಗಿಫ್ಟ್, ನಮಗೆ ಅಪರೂಪವಾದ ಒಂದು ಉಡುಗೊರೆ ನಮಗೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಹೇಗ್ ಬೇಕು ಹಾಗೆ ನಡ್ಸ್ಕೊಳ್ತಾ ಇದ್ದೀವಿ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೋಡಿಲ್ಲ. ಇರ್ಬೋದು, ಏನೇ ಕಾರಣ ಇರ್ಬೋದು, ಏನೋ ಸಮಸ್ಯೆ ಇರ್ಬೋದು, ಆದ್ರೆ ಒಂದು ಜೀವವನ್ನು ಕೊಲ್ಲುವ ಅಧಿಕಾರ ನಮಗೆ ಇಲ್ಲ. ನಮ್ಮನ್ನು ನಾವು ಕೊಲ್ಕೊಳ್ಳೋದು ಅಷ್ಟೇ, ಇನ್ನೊಬ್ರನ್ನ ಕೊಲ್ಲೋದು ಅಷ್ಟೇ. ಯಾಕಂದ್ರೆ ದೇಹ ಮತ್ತೆ ಸಿಗೋಲ್ಲ ನಮಗೆ ಬೇಕಂದ್ರೆ. ಅಂತ ಒಂದು ದೇಹವನ್ನು ನಾವು ಪಡ್ಕೊಂಡು ಈ ಭೂಮಿ ಮೇಲೆ ಜನ್ಮ ತಗೊಂಡು ಬರ್ದಿರ್ತೀವಿ. ಹೀಗೆ
ಹೇಗೆ ಒಂದು ಸ್ತ್ರೀಯ ಅಂಡ ಮತ್ತು ಪುರುಷನ ವೀರ್ಯ ಕಣಗಳು ಎರಡೂ ಸೇರಿ ಒಂದು ಫಲವತ್ತಾದ ಪಿಂಡವಾಗಿ ರೂಪುಗೊಳ್ಳುತ್ತದೆ. ನಂತರವೇ ಅನಂತರ ಆತ್ಮ ಬಂದು ಆ ಪಿಂಡವನ್ನು ಪ್ರವೇಶಿಸುತ್ತದೆ. ನಂತರ ಆ ಪಿಂಡ ಎಣಿಸಲಾರದಷ್ಟು ಕಣಗಳಾಗಿ ವಿಭಜನೆಗೊಂಡು ಮಾರ್ಪಾಡು ಹೊಂದುತ್ತಾ ಕ್ರಮಕ್ರಮವಾಗಿ ಬೆಳೆಯುತ್ತಾ ಸಂಪೂರ್ಣ ಶಿಶುವಾಗಿ ಆ ಗರ್ಭದಿಂದ ಹೊರಗೆ ಬರುತ್ತದೆ. ಹೀಗೆ ಮಾನವನ ದೇಹದ ಅಂದ್ರೆ ನಿರ್ಮಾಣದ ಹಿಂದೆ ಎಷ್ಟೋ ಆರ್ದ್ರತೆ, ಆಶಯಗಳು, ಆನಂದ, ಆದರ್ಶಗಳು, ಆಲೋಚನೆಗಳು ಎಲ್ಲವೂ ಇವೆ. ಅಷ್ಟೊಂದು ಪವರ್ಫುಲ್ ನಮ್ಮ ದೇಹ. ಈ ಭೌತಿಕತೆಯ ಹಿಂದೆ, ಇದು ಭೌತಿಕ ಅಲ್ಲ, ಭೌತಿಕ ದೇಹ, ಭೌತಿಕತೆ ಹಿಂದೆ ಇರುವ ಆಧ್ಯಾತ್ಮಿಕತೆಯನ್ನು ನೋಡೋಣ. ಅಂದ್ರೆ ಸ್ಪಿರಿಚುಯಾಲಿಟಿಯನ್ನು ನೋಡಿ ಫ್ರೆಂಡ್ಸ್. ಒಂದು ಶರೀರದ ನಿರ್ಮಾಣದ ಹಿಂದೆ ಎಷ್ಟು ಕೆಲಸಗಳು ನಡೀತವೆ ಅಂದ್ರೆ ಆ ಶರೀರ ಎಷ್ಟು ಮುಖ್ಯವಾಗಿದೆ ಮತ್ತು ಪವಿತ್ರವಾಗಿದೆ. ನಾವು ಈ ಧ್ಯಾನ ಶಕ್ತಿಯಿಂದ ಶರೀರದ ನಿರ್ಮಾಣಕ್ಕೆ ಸಹಕರಿಸಿದ ಎಲ್ಲ ದೇವತೆಗಳನ್ನು ನೋಡ್ಬೋದುಂಟು. ನೋಡಿ, ಧ್ಯಾನ ಮಾಡ್ತಾ ಇದ್ರೆ ಎಷ್ಟೋ ಜನರಿಗೆಲ್ಲ ಕಾಣಿಸುತ್ತ ತರ್ಡೆಯಿಂದ, ಆ ತರ್ಡೆಯಿಂದ ವಿಷನ್ ಇಂದ ಯಾರ್ಯಾರು ಇದನ್ನ ಒಂದು ನಿರ್ಮಾಣಕ್ಕೆ ಸಹಾಯ ಮಾಡ್ತಾ ಇದಾರೆ, ಯಾರು ಮೇಂಟೆನೆನ್ಸಿಗೆ ಮಾಡ್ತಾ ಇದಂತೆ ಅದೆಲ್ಲವನ್ನು ನೋಡ್ಬೋದು. ಪ್ರತಿಯೊಂದು ಅವಯವಗಳು ಕೆಲಸ ಮಾಡುವ ದೇವತೆಗಳಿದ್ದಾರೆ. ಸ್ಟಾರ್ಟಿಂಗು ನಿರ್ಮಾಣ ಮಾಡ್ಬೇಕಾದ್ರೂ ಆ ದೇವತೆಗಳಿರ್ತಾರೆ, ಮೇಂಟೆನೆನ್ಸಿಗೂ ಆ ದೇವತೆಗಳಿರ್ತಾರೆ. ಅವರೆಲ್ಲರೂ ಸರಿಯಾಗಿ ಕೆಲಸ ಮಾಡಿದ್ರೇನೆ ಈ ಶರೀರ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ, ನಡೀತಾ ಇರುತ್ತೆ, ಆರೋಗ್ಯವಾಗಿರುತ್ತೆ. ನಂತರ ಈ ದೇಹವನ್ನು ಒಂದು ಕಾರ್ಖಾನೆಗೆ ಹೋಲಿಸಿದಾರೆ ನೋಡ್ರಿ. ಒಂದು ಮನೆಗೆ ಹೋಲಿಸಿದ್ರು, ಆಮೇಲೆ ಅದರಲ್ಲಿ ಸ್ಪಿರಿಚುಯಾಲಿಟಿ ಇದೆ ಅಂತ ಹೇಳಿದ್ರು, ಈಗ ಕಾರ್ಖಾನೆಗೆ ಹೋಲಿಸ್ತೇವೆ, ಫ್ಯಾಕ್ಟ್ರಿ. ನಾವು ಕಳಿಸುವ ಆಹಾರವೇ ರಾ ಮೆಟೀರಿಯಲ್ಸ್. ಮೆಷಿನ್ಗಳ ಹತ್ರ ಕೆಲಸ ಮಾಡುವ ಕಾರ್ಮಿಕರು, ಹೇಗೆ ಒಂದು ಮಿಷನರೀಸ್ ಹತ್ರ, ಪ್ರತಿಯೊಂದು ಮಿಷನರೀಸ್ ಹತ್ರ ಒಬ್ಬೊಬ್ರು ಕಾರ್ಮಿಕರು ಇರ್ತಾರೆ, ಅದೇ ತರ ನಮ್ಮ ದೇಹದ ಅವಯವಗಳ ಜೊತೆ ಒಬ್ಬೊಬ್ಬ ಮಾಸ್ಟರ್ಸ್, ದೇವತೆಗಳಿರ್ತಾರೆ. ಹೇಗೆ ಕಾರ್ಮಿಕರು ಕೆಲಸ ಮಾಡ್ದಿದ್ರೆ ಫ್ಯಾಕ್ಟರಿ ನಿಂತು ಹೋಗುತ್ತೋ, ಅದೇ ತರ ದೇವತೆಗಳು ಕೆಲಸ ಮಾಡ್ದಿದ್ರೆ ಈ ದೇಹದ ಗತಿಯೂ ಸಹ ಹಾಗೆಯೇ ಆಗುತ್ತೆ. ನಾವು ಆಹಾರ ತಗೊಂತೀವಲ್ಲ, ಆರಾಮಾಗಿ ತಿಂದ್ಬಿಡ್ತೀವಲ್ಲ, ಈ ಒಳಗೆ ಏನಾಗ್ತಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಅದ್ರಲ್ಲಿರೋ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು ಇವೆಲ್ಲವನ್ನು ದೇವತೆಗಳು ಏನ್ ಮಾಡ್ತಾರೆ, ಅವನ್ನೆಲ್ಲ ಅದನ್ನ ಡೈಜೆಸ್ಟ್ ಮಾಡಿ ಒಂದು ಶಕ್ತಿಯ ರೂಪದಲ್ಲಿ ಎಲ್ಲಾ ಕಡೆ ನಿಮ್ಮ ದೇಹದಲ್ಲಿ ಕಳಿಸ್ತಾರವ್ರು. ನೋಡ್ರಿ, ಇದು ಭೌತಿಕತೆಯ ಹಿಂದೆ ಇರುವ ಆಧ್ಯಾತ್ಮಿಕತೆ. ಹೊರಗೆ ಕಾಣಿಸೋದು ಭೌತಿಕತೆ, ಒಳಗಡೆ ಎಲ್ಲವೂ ಆಧ್ಯಾತ್ಮಿಕತೆ ತುಂಬಿದೆ. ನೋಡ್ರಿ, ಅಂತಹ ದೇವತೆಗಳೆಲ್ಲ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಇನ್ನ ನಿರಂತರವಾಗಿ. ಅಂದ್ರೆ ಆ ದೇಹ ಒಂದು ದೇವಾಲಯ ತರ ಅಲ್ಲ, ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಅದಕ್ಕೆ ಹೇಳಿದಾರೆ ದೊಡ್ಡವರು, ದೇಹವೇ ದೇವಾಲಯ ಅಂತ. ಅದನ್ನ ನಾವು ಹೇಗ್ ಕಾಪಾಡ್ಕೋಬೇಕು, ಅವರೆಲ್ಲಾ ಮಾಡ್ತಾ ಇದ್ರೆ ಅಷ್ಟೇ ಸಾಕ, ನಾವು ಇದ್ರೆ ಅವ್ರು ನೋಡ್ಕೊಂತಾರ ಬಿಡಂತ ಸುಮ್ಮನೆ ಇರೋದಲ್ಲ. ಆ ದೇಹನ ನಾವು ಜೋಪಾನವಾಗಿ ಕಾಯ್ಕೊಳ್ಬೇಕು. ಇಂತಹ ದೇಹದಿಂದ ನಾವು ಹುಟ್ಟಿದ ತಕ್ಷಣ ಸಾಯುವವರೆಗೂ ನಡೆಸುವ ಜೀವನ ಹೇಗಿರ್ಬೇಕು? ಹೌದಾ? ಎಂಥ ಜೀವನ ಜೀವಿಸ್ಬೇಕು ನಾವು ಇಂಥ ದೇಹವನ್ನು ಇಟ್ಕೊಂಡು? ಅವ್ರೇನೋ ಕೊಟ್ಟಿದ್ದಾರೆ, ಅದನ್ನ ಕಾಪಾಡಿಕೊಳ್ಳುವ ಹೊಣೆ ನಮ್ಮದು. ಯಾವಾಗ ನಾವು ಈ ತರ ಒಂದು ಆಧ್ಯಾತ್ಮಿಕ ಜ್ಞಾನದಿಂದ ಜೀವಿಸ್ತೇವೋ, ನಡೆಸ್ತೇವೋ, ಎಷ್ಟು ವರ್ಷಗಳಾದ್ರೂ ನಾವು ಜೀವಿಸ್ಬೋದು. ಆದ್ರೆ ಈ ಆಧ್ಯಾತ್ಮಿಕ ಜ್ಞಾನ ಏನಾದ್ರೂ ಲೋಪ ಆಯ್ತಂದ್ರೆ ಜೀವನ ಅಸ್ತವ್ಯಸ್ತ ಆಗ್ಬಿಡುತ್ತೆ, ರೋಗಗ್ರಸ್ತವನ್ನಾಗಿ ಮಾಡಿಕೊಳ್ತೇವೆ. ಅಷ್ಟೇ ಅಲ್ಲ, ಒಂದು ದೇಹ ಏನೋ ಹೊರಟೋಗ್ಬಿಡುತ್ತೆ, ಮತ್ತೆ ಏನ್ ಮಾಡ್ತೀವಿ ನಾವು ಮೇಲೋದ್ಮೇಲೆ, ಅಯ್ಯೋ ನಾ ಇನ್ನೊಂದು ದೇಹ ತಗೊಂಡು ಹುಟ್ಟಬೇಕು ಅಂತ. ಆದ್ರೆ ಯಾಕೆ ಭೂಮಿಯಲ್ಲಿ ಇದ್ದಾಗ ಆಗಲ್ಲ? ಮಾಯೆ ಪ್ರಭಾವ, ಏನು ಗೊತ್ತಾಗೋದಿಲ್ಲ. ಈಗ ನೋಡ್ರಿ, ಒಂದು ಪಿಕ್ಚರ್ ತೆಗಿತಾ ಇರ್ತಾರೆ, ತೆಗೆಯುವಾಗ ಮೇಲ್ನೋಟಕ್ಕೆ ಯಾರು ಕಾಣಿಸ್ತಾರೆ? ಹೀರೋ, ಹೀರೋಯಿನ್, ವಿಲನ್ ಕಾಣಿಸ್ತಾರೆ. ಆದ್ರೆ ತೆರೆಯ ಹಿಂದೆ ಯಾರು ಇರ್ತಾರೆ?
ಡೈರೆಕ್ಟರ್ಸು, ಕ್ಯಾಮ್ರಾಮೆನ್ನು, ಎಡಿಟರ್ಸು, ಕೆಲಸ ಮಾಡೋರು. ಅದೇ ತರ ಈ ಒಂದು ದೇಹದ ನಿರ್ಮಾಣದಲ್ಲಿ ಆಧ್ಯಾತ್ಮಿಕ ಶಾಸ್ತ್ರ ಹಾಗೂ ವಿಜ್ಞಾನ ಶಾಸ್ತ್ರ ಎಲ್ಲವೂ ಇದೆ ನೋಡ್ರಿ. ಈಗ ನಮಗೆ ಅದ್ರ ಬೆಲೆ, ದೇಹದ ಬೆಲೆ ನಮಗೆ ಗೊತ್ತಾಗ್ತಾ ಇದೆ. ದೇಹ ಅಂದ್ರೆ ಎಷ್ಟು ಅದ್ಭುತವಾದದ್ದು. ಅದಕ್ಕೆ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿದ್ದಾರೆ. ಓಕೆ, ಈಗ ಇದ್ರಷ್ಟೆಲ್ಲ ನಾವು ತಿಳ್ಕೊಂಡ್ವಿ. ದೇಹ ಅಂದ್ರೆ ಏನೋ ಅದರಿಂದ ನಿರ್ಮಾಣ ಆಗ್ಬೇಕಾದ್ರೆ ಎಷ್ಟು ಜನ ದೇವತೆಗಳ ಕೆಲಸ ಮಾಡ್ತಾರೆ, ಈಗ್ಲೂ ಇದ್ದಾರೆ ಅಂತೆಲ್ಲ ತಿಳ್ಕೊಂಡ್ವಿ. ಆದ್ರೆ ನಮ್ಮ ಒಂದು ಕೆಲವು ಕರ್ತವ್ಯಗಳು ಇದಕ್ಕಿದೆ. ನಾವು ಸುಮ್ನೆ ದೇವ ಅವರಷ್ಟಿಗೆ ಅವ್ರು ಮಾಡ್ಕೊಂತ ಇದಾರೆ, ಇರ್ಲಿ ಬಿಡಪ್ಪ ಅಂತಂದ್ರೆ ಅಲ್ಲ. ಈ ಆರೋಗ್ಯವೇ ಮಹಾಭಾಗ್ಯ ನಮಗೆ ಸಿಗಬೇಕಂದ್ರೆ ಕೆಲವು ನಿಯಮಗಳನ್ನು ನಾವು ಪಾಲಿಸ್ಬೇಕು. ಅವನ್ನೆಲ್ಲ ಸ್ವಲ್ಪ ನೋಡೋಣ. ಒಂದನೇ ನಿಯಮ ಏನಪ್ಪಾ ಅಂದ್ರೆ, ನಾನು ಶರೀರವಲ್ಲ ಆತ್ಮ ಅಂತ ನಾವು ಇದನ್ನೆಲ್ಲ ನಾವು ಸರ್ ಹೇಳ್ತಾನೆ ಇದಾರೆ ನಮಗೆಲ್ಲ, ಐ ಆಮ್ ನಾಟ್ ದ ಬಾಡಿ, ಐ ಆಮ್ ದ ಸೋಲ್ ಅಂತೇಳಿ. ಆದ್ರೆ ನಾವೇನ್ ಮಾಡ್ತೀವಿ, ಮೇಲೆ ಕಾಣುವ ಈ ಭೌತಿಕ ದೇಹವನ್ನು ಪ್ರೀತಿಸ್ತೇವೆ. ಈ ದೇಹನೇ ಶಾಶ್ವತಪ್ಪ ಅನ್ನೋ ತರ ಇರ್ತೀವಿ. ಆದ್ರೆ ನಾವು ಅಂದ್ರೆ ಇಲ್ಲಿ ಆತ್ಮ ಶರೀರದಲ್ಲಿ ಇದ್ದೇವೆಯೇ ಹೊರತು ನಾವು ಶರೀರವಲ್ಲ. ಯಾವಾಗ್ಲೂ ಸದಾ ನಾನು ಸೋಲ್, ನಾನು ಆತ್ಮಸ್ವರೂಪಿ ಅಂತ ಅನ್ಕೊಂತ ಇದ್ರೆ ಶರೀರ ಯಾವಾಗ್ಲೂ ಆರೋಗ್ಯವಾಗಿರುತ್ತೆ, ದಷ್ಟಪುಷ್ಟವಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಯಾವ ಸಾವಿನ ಭಯವೂ ಇರುತ್ತೆ. ಯಾಕಿರುತ್ತೆ? ಯಾವತ್ತೋ ಒಂದ್ ದಿವಸ ಇದನ್ನು ಬಿಟ್ಟು ಹೋಗ್ತೀನಿ ನಾನು. ನನ್ನ ಮೂಲ ಸ್ವರೂಪ ಆತ್ಮ. ಅದಕ್ಕೋಸ್ಕರ ನಾವು ಆ ತರ ಭಾವನೆಯನ್ನ ಇಟ್ಕೋಬೇಕು. ನಂತರ ನಮ್ಮ ರೋಗಗಳಿಗೆ ನಾವೇ ಕಾರಣ. ಹೌದಾ? ಎಷ್ಟು ಹೇಳ್ತಾ ಇದಾರಲ್ಲ ಸರ್, ಗುರುಗಳು ಹೇಳ್ತಾರೆ, ಬುದ್ಧ ಭಗವಾನ್ ಹೇಳಿದಾರೆ, ಅಪ್ಪೋ ದೀಪೋ ಭವ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳಿದ್ದಾರೆ. ನಮ್ಮ ವಾಸ್ತವಕ್ಕೆ ನಾವೇ ಕಾರಣರು. ಅಂದ್ರೆ ಇಲ್ಲಿ ನಾವೇ ಅಂದ್ರೆ ಏನು, ಇಲ್ಲಿ ನಮ್ಮ ಆಲೋಚನೆಗಳೇ ಕಾರಣ. ಎಂತೆಂತ ಆಲೋಚನೆ ಮಾಡ್ತೀವಲ್ಲ, ನಮ್ಮ ಈ ದಿನ, ನಮ್ಮ ಈ ಸ್ಥಿತಿಗೆ, ಯಾಂಥದೇ ಸ್ಥಿತಿ ಆಗಿರ್ಬೋದು, ನಮ್ಮ ಆಲೋಚನೆಗಳೇ ಕಾರಣ. ಏನೋ ಒಂದು ಸುಮ್ಮನೆ ಮಾಡ್ತಾ ಇರೋದು, ಬೇಕು ಆಗಿದ್ದು, ಬೇಡ ಇದ್ದು, ಯಾವಾಗ್ಲೂ ಪಾಸ್ಟ್ ಅಲ್ಲಿ ಗತಿಸಿ ಹೋಗಿದ್ದು ಎಲ್ಲವನ್ನು ಈಗ ತಂದ್ಕೊಂಡು ಕೊರಗ್ತಾರೆ. ಅಯ್ಯೋ ಅವ್ರು ನನಗೆ ಆ ತರ ಮಾಡಿದ್ರು, ಹೀಗ್ ಮಾಡಿದ್ರು, ನಾನು ಆ ತರ ಅನ್ಬಾರ್ದಾಗಿತ್ತು, ಅವ್ರು ಈ ತರ ಮಾಡಬಾರ್ದಾಗಿತ್ತು. ಮತ್ತೆ ತಂದ್ಕೊಂಡು ನಮ್ಮ ಮನಸ್ಸನ್ನು ಕೆಡಿಸ್ಕೊಳ್ತೇವೆ. ವೈಬ್ರೇಷನ್, ಆ ನೆಗೆಟಿವ್ ವೈಬ್ರೇಷನ್ ಅಲ್ಲೇ ಇರ್ತೀವಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಬೋಧಿಸಿದ್ದಾನೆ, ಉದ್ಧರೇದ ಆತ್ಮಾನಾತ್ಮಾನಂ ಅಂತ. ಅಂದ್ರೆ ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳೋದು. ಹೀಗೆ ಈ ತರ ನಮ್ಮ ಅನಾರೋಗ್ಯಕ್ಕೆ ಕಾರಣ ನಾವೇ, ನಮ್ಮ ಈ ದಿನ ಸ್ಥಿತಿಗೆ ನಾವೇ ಕಾರಣ, ನಮ್ಮ ಆಲೋಚನೆ ಕಾರಣ ಅಂತ ತಿಳ್ಕೊಂಡು ನಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸಿದಾಗ ನಾವು ಆರೋಗ್ಯವಂತರಾಗ್ತೀವಿ. ಯಾಕೆ ಬೇಕು ಬಿಡಪ್ಪ, ಅಟ್ ಪ್ರೆಸೆಂಟ್ ಅಲ್ಲಿ ಇರೋದು. ಅದಕ್ಕೆ ಭೂತ ಬೇಡ, ಭೂತಕಾಲ ಬೇಡ, ಭವಿಷ್ಯತ್ ಬೇಡ, ವರ್ತಮಾನ ಕಾಲದಲ್ಲೇ ಜೀವಿಸ್ಬೇಕು. ಏನಿದೆ ಇವಾಗ ಅಷ್ಟೇ, ಈ ಕ್ಷಣ. ನಾನು ಈ ಕ್ಷಣ ಚೆನ್ನಾಗಿದ್ದೀನ, ಆರೋಗ್ಯವಾಗಿದ್ದೀನ, ಧ್ಯಾನ ಮಾಡ್ತಾ ಇದ್ದೀನ, ಆಯ್ತು, ಓಕೆ. ಹೀಗೆ ಮಾಡಿದಾಗ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತೇವೆ. ಹೀಗೆ ನಮ್ಮ ಶರೀರವನ್ನು ಇಂತಹ ಆಲೋಚನೆಗಳಿಂದ ಆರೋಗ್ಯವಂತವಾಗಿ, ಶಕ್ತಿವಂತವಾಗಿ, ವಜ್ರಕಾಯವನ್ನಾಗಿ ಮಾಡಿ ನಾವು ಎಷ್ಟು ವರ್ಷಗಳು ಬೇಕಾದರೂ ಜೀವಿಸ್ಬೋದು. ನಂತರ ಮೂರನೇ ಪಾಯಿಂಟ್ ನೋಡೋಣ, ಧ್ಯಾನ ಶಕ್ತಿ. ನಮಗೆಲ್ಲ ಗೊತ್ತು, ಧ್ಯಾನ ಮಾಡ್ತಾ ಇದ್ದೀವಿ, ಆ ಒಂದು ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ಅನ್ನೋದು ಎಷ್ಟು ನಮ್ಮ ದೇಹದಲ್ಲಿ ಪರಿಣಾಮವನ್ನು ಉಂಟು ಮಾಡ್ತದೆ. ಪ್ರತಿ ಒಂದು ಚಕ್ರಗಳನ್ನು, ದೇಹದ ನರನಾಡಿಗಳನ್ನು, ಭಾಗಗಳನ್ನು ಆ ಚಕ್ರ ಏನ್ ಮಾಡ್ತಾ ಇದೆ, ಶುದ್ಧೀಕರಣ ಮಾಡ್ತಾ, ಆ ಎನರ್ಜಿ ಶುದ್ಧೀಕರಣ ಮಾಡ್ತಾ ಇದೆ. ಅಲ್ಲಿರೋ ಬ್ಲಾಕೇಜಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ. ಅದಕ್ಕೆ ನಾವು ಈ ಒಂದು ವಿಶ್ವಮಯ ಪ್ರಾಣಶಕ್ತಿಯಿಂದ ಪ್ರತಿ ದಿನ ನಮ್ಮಲ್ಲಿ ಎಷ್ಟು ಬೇಕೋ ಧ್ಯಾನಕ್ಕೆ ಲಿಮಿಟೇ ಇಲ್ಲ. ಹೇಳ್ತಾರಷ್ಟೇ ನಿಮ್ಮ ವಯಸ್ಸಿನಷ್ಟು ಅಂದ್ರೆ, ಆದ್ರೆ ಅದು ಎಷ್ಟು ಬೇಕಾದ್ರೂ ನಾವು ಗಂಟೆಗಟ್ಟಲೆ ಧ್ಯಾನ ಮಾಡಿದ್ರೇನೆ. ಎಷ್ಟೋ ಜನ 6 ತಾಸು 8 ತಾಸು ಧ್ಯಾನ ಮಾಡಿ ತಮಗೆ ಬಂದ ಕಾಯಿಲೆಗಳನ್ನೆಲ್ಲ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ಧ್ಯಾನ ಮಾಡಲೇಬೇಕು. ನಂತರ 4ನೇ ಪಾಯಿಂಟ್, ನೀರು.
ಈ ನೀರು ಅನ್ನೋದು ತುಂಬಾ ಇಂಪಾರ್ಟೆಂಟ್, ನಮ್ಮ ದೇಹಕ್ಕೆ ತುಂಬಾ ಬೇಕಿದು. ನಮ್ಮ ದೇಹದಲ್ಲಿ ಆಲ್ರೆಡಿ ಒಂದು 75% ನೀರಿದೆ, ಆದ್ರೂ ಸಹ ನಾವು ನೀರನ್ನು ಕುಡಿತಾ ಇರಬೇಕು. ಅದಕ್ಕೆ ನೋಡ್ರಿ, ಹಿಂದಿನ ಕಾಲದಲ್ಲಿ ಋಷಿಗಳು ತಪಸ್ ಮಾಡ್ತಾ ಇದ್ರಲ್ಲ, ಅಲ್ಲಿ ಒಂದು ಕಮಂಡಲನ್ನು ಇಟ್ಕೊಂಡಿರ್ತಾರೆ ಜೊತೆಗೆ. ಅವರು ಧ್ಯಾನ ಮಾಡ್ತಾ ಇದ್ರು, ಎಚ್ಚರಿಕೆ ಆದಾಗ ಆ ಕಮಂಡಲ್ನಾಗಿರೋ ನೀರನ್ನು ಕುಡಿತಾ ಇದ್ರು. ನೋಡ್ರಿ, ಅವರಿಗೆ ಬೇಕು. ಇದರಿಂದ ದೇಹಕ್ಕೆ ಸಾಕಷ್ಟು ಆರೋಗ್ಯ ಸಿಗುತ್ತೆ. ನೀರಿನಲ್ಲಿ ಅಂತಹ ಶಕ್ತಿ ಇದೆ. ಎಷ್ಟೋ ಜನ ಬರೀ ನೀರನ್ನ ಸೇವಿಸಿ ಜೀವನ ಮಾಡ್ತಾ ಇದ್ದಾರೆ, ಏನು ಒಂದು ಸ್ವಲ್ಪನ ಆಹಾರ ತಗೊಳ್ತಾ ಇಲ್ಲ. ನಂತರ 5ನೇ ಪಾಯಿಂಟ್ ಆಹಾರ. ಇದನ್ನ ಆಹಾರ ಅಂದ ತಕ್ಷಣ ನಮ್ಮ ಗುರುಗಳ ಬಾಯಲ್ಲಿ ಕೇಳ್ಬೇಕು. ಹಿತ ಮಿತವಾದ ಆಹಾರ, ಎಷ್ಟು ಬೇಕೋ ಅಷ್ಟು ತಗೊಳ್ರಿ, ಫ್ರೆಶ್ ಆಗಿ ಮಾಡ್ಕೊಳ್ರಿ, ಫ್ರಿಜ್ನಲ್ಲಿ ಇಟ್ಟಿದ್ದ ಆಹಾರವನ್ನು ಸೇವಿಸ್ಬೇಡ್ರಿ, ಮಿತವಾಗಿ ಹಿತವಾಗಿ ತಗೊಳ್ರಿ, ಬೇಕಾದಾಗೆಲ್ಲ ಉಪವಾಸವನ್ನು ಮಾಡ್ರಿ. ಉಪವಾಸ ಮಾಡೋದ್ರಿಂದ ಏನಾಗುತ್ತಂತೆ ನಮಗೆಲ್ಲ ಗೊತ್ತಲ್ಲ, ನಮ್ಮ ಜೀರ್ಣಕ್ರಿಯೆಗಳಿಗೆ ರೆಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಆಹಾರ ಎಷ್ಟು ಮಿತವಾಗಿ ತಗೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ನೋಡ್ರಿ, 4 ಸಲ 5 ಸಲ ತಿಂದ್ರಿ, ಹೊಟ್ಟೆ ಎಲ್ಲ ಕೆಟ್ಟೋಗುತ್ತೆ. ಆಮೇಲೆ ಒಂದು ಏನಂದ್ರೆ ತಾಮಸ ಗುಣ ಬರುತ್ತೆ ನಮಗೆ. ಅಂದ್ರೆ ಏನಾದ್ರೂ ಆದ್ರೆ ಬಡಪ ಹೊಟ್ಟೆ ಫುಲ್ ಆಗ್ಬಿಟ್ಟಪ್ಪ, ಏನೋ ಮಾಡಕ್ ನನ್ ಕೈಲಾಗ್ತಾ ಇಲ್ಲ ಅಂತೀವಿ. ಆದ್ರೆ ಸ್ವಲ್ಪ ತಿಂದಾಗ ಎಷ್ಟೇ ಆಕ್ಟಿವ್ ಆಗಿರ್ತೀವಿ ನಾವು, ಹೌದಲ್ಲ? ಅದಕ್ಕೋಸ್ಕರ ಹಿತ ಮಿತವಾದ ಆಹಾರ, ಫ್ರೆಶ್ ಆದ ಆಹಾರ ತಗೋಬೇಕು. ಮುಂದಿನ ಪಾಯಿಂಟ್, ಮಾಂಸಾಹಾರವನ್ನು ಬಿಟ್ಟು ಸಸ್ಯಾಹಾರವನ್ನು ಸೇವಿಸಬೇಕು. ನೋಡ್ರಿ, ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಯಾಕಂದ್ರೆ ನಮ್ಮ ಈ ದೇಹ ರಚನೆ ಆಗಿದೆಯಲ್ಲ, ಇದು ಸಸ್ಯಾಹಾರಕ್ಕೋಸ್ಕರ ಇರೋದು. ಈ ದೇಹ ಮಾಂಸಾಹಾರಕ್ಕೆ ಸೂಕ್ತವಾದದಲ್ಲ. ಯಾವಾಗ ನಾವು ಅತಿಯಾಗಿ ಮಾಂಸಾಹಾರ ಸೇವನೆ ಮಾಡ್ತೀವೋ ಬೇಗನೆ ಅನಾರೋಗ್ಯಕ್ಕೆ ತುತ್ತಾಗ್ತೇವೆ. ಅಷ್ಟೇ ಅಲ್ಲ, ಈ ಒಂದು ಮಾಂಸಾಹಾರದಿಂದ ನಮ್ಮ ಮನಸ್ಸು ತಾಮಸ ಗುಣಗಳಿಂದ ಕೂಡ್ ಬರುತ್ತೆ. ರಾಕ್ಷಸಿ ಕೃತ್ಯಗಳಿಗೆಲ್ಲ ಏನ್ ಕಾರಣ, ಎಷ್ಟೊಂದು ವಿಧ್ವಂಸಕ ಕೃತ್ಯಗಳು ನಡೀತಾ ಇದಾವೆ ಪ್ರಪಂಚದಲ್ಲಿ. ಇದಕ್ಕೆಲ್ಲ ಒನ್ ಆಫ್ ದ ರೀಸನ್ ಅಂತಂದ್ರೆ ಮಾಂಸಾಹಾರ. ಅದಕ್ಕಾಗಿ ಪ್ರತಿಯೊಬ್ರು ಸಸ್ಯಾಹಾರಿಗಳಾಗಬೇಕು. ನೋಡ್ರಿ, ನಮ್ಮ ಗುರುಗಳ 3 ಸಂಕಲ್ಪಗಳಲ್ಲಿ ಇದು ಒಂದಲ್ಲ. ಸಸ್ಯಾಹಾರ ಜಗತ್ ನಿರ್ಮಾಣ ಆಗ್ಬೇಕಂತೆ ಹಲವಾರು ರ್ಯಾಲಿಗಳನ್ನೆಲ್ಲ ಮಾಡ್ತಾ ಇದ್ರಲ್ಲ. ಇದಕ್ಕೋಸ್ಕರ ಎಷ್ಟು ಹೇಳ್ತಾರಂದ್ರೆ, ಆ ರ್ಯಾಲಿಯ ಪಾಂಪ್ಲೆಂಟ್ ನೋಡಿ ಎಷ್ಟೋ ಜನ ಮಾಂಸಾಹಾರ ಬಿಟ್ಟಿದ್ದಾರೆ. ಆಮೇಲೆ ಆ ಪ್ಲೇ ಕಾರ್ಡ್ಸ್ ಇರ್ತಲ್ಲ, ಅದನ್ನು ನೋಡಿ ಬಿಟ್ಟಿದ್ದಾರೆ. ಪ್ರಾಣಿಗಳು ಸಹ ಒಂದು ಕ್ಷಣ ಆ ಘೋಷಣೆಯನ್ನು, ಆ ಪ್ಲೇ ಕಾರ್ಡ್ಸ್ ಅನ್ನ ನೋಡ್ಬಿಟ್ಟು ಅಲ್ಲೇ ನಿಂತು ಬಿಡುತ್ತೆ. ಅಂದ್ರೆ ಒಳಗಡೆ ಅವಕ್ಕೆ ಖುಷಿ ಆಗ್ತಾ ಇದೆ, ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಅಷ್ಟೇ. ಈ ಒಂದು ಸಸ್ಯಾಹಾರದಲ್ಲಿ ಪಾಲ್ಗೊಳ್ಳೋದ್ರಿಂದ ಎಷ್ಟೋ ಜನ ಆರೋಗ್ಯವನ್ನು ಸಹ ಪಡೆದಿದ್ದಾರೆ. ಸುಮ್ಮನೆ ಹೇಳಲ್ಲ ಗುರುಗಳು. ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ತು. ಓಕೆ, ಹೀಗೆ ನಾವು ಮಾಂಸಾಹಾರವನ್ನು ಬಿಟ್ಟು ಸಸ್ಯಾಹಾರಿಗಳಾಗಿ ಇರಬೇಕು. ನಂತರ ಇನ್ನೊಂದು ಪಾಯಿಂಟ್, ತುಂಬಾ ಮುಖ್ಯವಾದ ಪಾಯಿಂಟ್. ಇದು ಆಲ್ರೆಡಿ ಆಲೋಚನೆಗಳ ಕೆಳಗೆ ಬರುತ್ತೆ. ಯದ್ ಭಾವಂ ತದ್ಭವತಿ. ನಮ್ಮ ಭಾವನೆಗೆ ತಕ್ಕ ಹಾಗೆ ಭಾವ ಇರುತ್ತೆ. ಏನ್ ಭಾವನೆ ಮಾಡ್ತೀವಿ? ನಾರ್ಮಲ್ ಆಗಿ ಎಲ್ಲರಿಗೂ ಬರೋದೊಂದು ಯೋಚನೆ ಏನಪ್ಪಾ ಅಂದ್ರೆ, ಆಯ್ತು 50-60 ವರ್ಷ ಆಗುತ್ತೆ, ಆಯ್ತಪ್ಪ 60 ವರ್ಷ ಆಯ್ತು, ಇನ್ ನಾರ್ಮಲ್ ಆಗಿ ನನ್ನ ದೇಹ ಸ್ವಲ್ಪ ಮೆತ್ತಗಾಗುತ್ತೆ, ಕೈಯಲ್ಲಿ ಏನ್ ಕೆಲಸ ಆಗಲ್ಲ, ಹೆಚ್ಚಿನ ಕೆಲಸ ಆಗಲ್ಲ, ಏನೋ ಸ್ವಲ್ಪ ಅಲ್ಪ ಮಾಡ್ಬೋದು. ಇನ್ನ ಕೆಲವ್ರು ಇರ್ತಾರೆ, ಇನ್ನ ಸ್ವಲ್ಪ 70-80 ಹಾಕ್ಬಿಡಪ್ಪ, ನನಗೆ ನನ್ ಕೆಲಸ ಮಾಡ್ಕೊಳಕ್ ಆಗ್ತಾ ಇದೆ, ಸಾಕು, ಇಷ್ಟಾದ್ರೆ ಸಾಕು. ಇದನ್ನ ನಾವೇ ಒಳಗಡೆ ಫೀಡ್ ಮಾಡ್ತಾ ಇದ್ದೀವಿ. ನಾವ್ ಏನ್ ಅನ್ಕೊಂಡ್ರೆ ಅದೇ ತರ. ಇಲ್ಲಪ್ಪ, ಯಾವ ವಯಸ್ಸು ಏನ್ ಮಾಡಲ್ಲ ನನಗೆ, ನನ್ನ ವಯಸ್ಸು ನನ್ನ ದೇಹಕ್ಕಷ್ಟೇ, ನನ್ನ ಮನಸ್ಸು ಇನ್ನ 20 ವರ್ಷದ ತರ ಇದೆ ನನ್ನ ಮನಸ್ಸು, ಆರಾಮಾಗಿ ನಾನು ಕೆಲಸ ಮಾಡ್ಕೊಂತ ಆರಾಮಾಗಿರ್ತೀನಿ. ಇದಕ್ಕೆ ನಂದೇ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಯಾರಾದ್ರೂ ಕೇಳಿದ್ರೆ ಎಷ್ಟು ವರ್ಷ ಅಂತ ಕೇಳಿದ್ರೆ, ನಾನು ಬರ್ತ್ಡೇ ಬಂದಾಗೆಲ್ಲ 1 ವರ್ಷ ಹಿಂದಕ್ಕೆ ಹೋಗ್ತಾ ಇರ್ತೀನಿ ಅಂತ ಹೇಳಿ, ಅಂದ್ರೆ ಕಡಿಮೆ ಮಾಡ್ತೀನಿ ನಾನು. ಸುಮ್ನೆ ಅದೇನೋ ಆ ತರ ಬಂತು ಹಂಗೆ ಹೇಳ್ತೀನಿ, ಕೆಲವ್ರಿಗೆ ಮಾತ್ರ, ಎಲ್ಲರಿಗಲ್ಲ. ಅಂದ್ರೆ
ನಾವಿನ್ನೂ ಅಷ್ಟು ಹೆಂಗ್ ಆಗ್ತಾ ಇದೀವಿ ಅಂತ ಅರ್ಥ. ನಿಜ, ಇದೆಲ್ಲ ನಮಗೆ ಧ್ಯಾನ ಕಲ್ಸ್ಕೊಡ್ತೀವಿ. ಭಾವನೆಗಳು, ಈ ತರ ಫೀಲಿಂಗ್ಸು, ಈ ತರ ಒಂದು ನಾವು ಉತ್ಸಾಹದಿಂದ ಇರೋದು, ಆರೋಗ್ಯವಾಗಿರೋದು ಎಲ್ಲ ಧ್ಯಾನ ಕೊಡುತ್ತೆ ನಮಗೆ. ಆ ಧ್ಯಾನ ಇಲ್ದಿದ್ರೆ ನಾವೇನಾಗ್ತಿದ್ವಿ ಅಂತ ಒಂದು ಕ್ಷಣ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಂತ ಗುರುಗಳಿಗೆ ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಸಾಲದು. ಒಬ್ಬ ಇಡೀ ಪ್ರಪಂಚವನ್ನೇ ಧ್ಯಾನಮಯವನ್ನಾಗಿ ಮಾಡಿದ್ದಾನೆ. ಈಗ್ಲೂ ನೋಡ್ರಿ ಎಷ್ಟು ನಮಗೆ ಈ ಭಾವನೆಗಳು ಹೆಂಗ್ ಬರ್ತದೆ. ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ಎಷ್ಟು ಜನ ಬಂದ್ರು ಅಡಿಗೆ ಮಾಡಿ ಹಾಕ್ತೀನಿ, ಈ ತರ ನಾವು ಅನ್ಕೊಂಡಾಗ ಅದೇ ತರ ಇರುತ್ತೆ ನಮ್ಮ ದೇಹದಲ್ಲಿ. ಆ ತರಂಗಗಳು ಉತ್ಪತ್ತಿ ಆಗುತ್ತೆ. ಅದೇ ಬಿಟ್ಟು ಅಯ್ಯೋ ನಂಗೆ ವಯಸ್ಸಾಯ್ತಪ್ಪ, ನಂಗೆ ಏನು ಆಗಲ್ಲಪ್ಪ, ಸಾಕಪ್ಪ, ಹೋಗ್ಲಿ ಬಿಡ, ನಮ್ಮ ಮಕ್ಳ ಜೊತೆಗಿರೋಣ, ಏನು ಕೆಲ್ಸ ಆಗಲ್ಲ, ಇಲ್ಲ ಯಾರಾದ್ರೂ ಅಡಿಗೆಯವ್ರನ್ನ ಇಟ್ಕೊಳೋಣ, ಕೆಲ್ಸದವ್ರನ್ನ ಇಟ್ಕೊಳೋಣ, ಬೇಡಪ್ಪ ಏನೋ ಒಂದ್ ಮಾಡಾಕ್ತಾರ ತಿಂದು ಬಿಡೋಣ, ಸಾಕಪ್ಪ ಸ್ವಾಮಿ ರಾಮ ಅಂತಿರೋಣ, ಯಾವಾಗ ಆ ಭಗವಂತ ಕರಿತಾನೆ ಅವಾಗ ಹೋಗೋಣ, ಇದೆ ಅನ್ಕೊಂತ ಇದ್ರೆ ನಾವು ಇನ್ನೊಂದಿಷ್ಟು ಮರಣಕ್ಕೆ ಹತ್ರ ಆಗ್ತೇವೆ. ಅದಕ್ಕೆ ಭಾವನೆ ತುಂಬಾ ಮುಖ್ಯ. ಏನ್ ಆಲೋಚನೆ ಮಾಡ್ತೀವಿ ಅದಕ್ಕೆ ತುಂಬಾ ಅವೇರ್ನೆಸ್ ದಲ್ಲಿ ಇರ್ಬೇಕಂತ. ಎಂತ ಆಲೋಚನೆ ಮಾಡಿ ಟಕ್ ಅಂತ ನಮಗೆ ಗೊತ್ತಾಗ್ಬೇಕು, ಅರೆ ನಾನ್ ಯಾಕೆ ಈ ತರ ಆಲೋಚನೆ ಮಾಡಿದೆ, ಈ ತರ ಆಲೋಚನೆ ಮಾಡಬಾರ್ದಲ್ಲ, ನಾನು ಯಾಕೆ ಮಾಡ್ತಾ ಇದ್ದೀನಿ ಎಂತ ಆಲೋಚನೆ ಅಂತೇಳಿ ನಮಗೆ ಇಮಿಡಿಯೇಟ್ ಆಗಿ ಅರಿವು ಬಂದು ಅದನ್ನ ಇಮಿಡಿಯೇಟ್ ಆಗಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋಬೇಕು. ಇಲ್ಲ ಕೆಲವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಒಂದೇ ತರದ ಯೋಚನೆ, ಅಯ್ಯೋ ನನ್ ಕೈಲ ಆಗಲ್ಲಪ್ಪ, ನನಗೆ ಶುಗರ್ ಬಂತಪ್ಪ, ಶುಗರ್ ಬಂತಂದ್ರೆ ಆಯ್ತಿನ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಕಣ್ಣು ಡ್ಯಾಮೇಜ್ ಆಗುತ್ತೆ, ಆಮೇಲೆ ಇನ್ನೊಂದು ಏನೇನೇನೋ ಡ್ಯಾಮೇಜಸ್ ಆಗುತ್ತೆ ಅಂತೇಳಿ ಎದುರ್ತಾ ಅದೇ ಇರೋದು, ಅದೇ ಅವರ ಭಾವನೆ ಆಗದು ಭಾವ. ಅದು ವಾಸ್ತವ ರೂಪಕ್ಕೆ ಬಂದು ನಿಜವಾಗ್ಲೂ ಇನ್ನೂ ಹೆಚ್ಚಿನ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅದಕ್ಕೆ ನಾವು ಯಾವಾಗ್ಲೂ ಸಕಾರಾತ್ಮಕ ಆಲೋಚನೆಗಳನ್ನೇ ನಮ್ಮ ದೇಹಕ್ಕೆ ಕಳಿಸ್ತಾ ಇರಬೇಕು. ಓಕೆ, ನೋ ಡಾಕ್ಟರ್ ನೋ ಮೆಡಿಸನ್, ಇದಂತ ನಮ್ಮ ಗುರುಗಳು ಹೇಳ್ತಾನೆ ಇರ್ತಾರೆ. ಮೆಡಿಟೇಷನ್ ಈಸ್ ಓನ್ಲಿ ಮೆಡಿಸನ್. ಯಾಕೆ ನೋ ಡಾಕ್ಟರ್ ಅಂತ, ಅದು ಅದರ ಹಿಂದೆ ಇನ್ನು ವೈಜ್ಞಾನಿಕ ಸತ್ಯ ಅಡಗಿದೆ. ಏನು ಅಂತಂದ್ರೆ, ನಮ್ಮ ದೇಹನ ಎಷ್ಟು ಚೆನ್ನಾಗಿ ರೂಪಿಸಿದ್ದಾರೆ ಅಂತಂದ್ರೆ, ಇದಕ್ಕೆ ಏನಾದ್ರೂ ಬಂದ್ರೆ ತನ್ನಷ್ಟಕ್ಕೆ ತಾನು ವಾಸಿ ಮಾಡಿಕೊಳ್ಳುವ ಒಂದು ಅದ್ಭುತವಾದ ಗುಣ ನಮ್ಮ ದೇಹಕ್ಕೆ ಇದೆ. ಆದ್ರೆ ನಾವೇನ್ ಮಾಡ್ತೀವಿ, ಅಯ್ಯೋ ಯಾಕೋ ಸ್ವಲ್ಪ ತಲೆನೋಯ್ತಾ ಇತ್ತಪ್ಪ, ಒಂದು ಮಾತ್ರೆ ಹಾಕೋಣ, ಜ್ವರ ಇದೆ, ಸ್ವಲ್ಪ ಸುಸ್ತು ಅನಿಸ್ತಾ ಇದೆ, ಒಂದು ಮಾತ್ರೆ ಹಾಕೋಣ. ಯಾಕೆ ನಮಗೇನು ಗೊತ್ತಿಲ್ಲ, ಅದ್ರ ಹಿಂದೆ ಆ ದೇಹನ ಎಷ್ಟು ಚೆನ್ನಾಗಿ ಮಾಸ್ಟರ್ಸ್ ರೆಡಿ ಮಾಡಿದ್ದಾರೆ. ಅದ್ರೊಳಗೆ ರೋಗ ನಿರೋಧಕ ಶಕ್ತಿ ಇದೆ, ಇಮ್ಯುನಿಟಿ ಪವರ್ ಇದೆ, ಏನೇ ಬಂದ್ರೂ ವಾಸಿ ಆಗುತ್ತೆ. ಕೇವಲ 2 ದಿನ ಆಗಿರ್ಬೋದು ಅಥವಾ 3 ದಿನ, ನಾವು ಸ್ವಲ್ಪ ಸಹನೆಯಿಂದ ಕಾಯ್ಬೇಕು. ಇನ್ನು ಧ್ಯಾನ ಮಾಡಿದ್ರೆ ಆ ವಿಶ್ವಶಕ್ತಿಯಿಂದ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಅಂತ ನಮಗೆ ಗೊತ್ತೇ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಏನೇ ಬಂದ್ರು ಯಾವ ಮೆಡಿಸನ್ ಔಷಧಿಯನ್ನು ನಾವು ತಗೊಳ್ಬಾರ್ದು. ಈ ತರ ಒಂದು ಇದ್ದಾಗ ನಮಗೆ ಸಂಪೂರ್ಣವಾದ ಆರೋಗ್ಯ ಸಿಗುತ್ತೆ. ಆ ದೇಹದ ಬಗ್ಗೆ ನಮಗೆ ಅರಿವಿರ್ಬೇಕು, ಜ್ಞಾನ ಇರ್ಬೇಕು, ಗೌರವ ಇರ್ಬೇಕು. ಓಕೆ, ಮುಂದಿನ ಪಾಯಿಂಟ್, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಈಗ ನಮ್ಮ ದೇಹಕ್ಕೆ ರೋಗಗಳು ಬರೋದು ನಮಗೆ ಗೊತ್ತು. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡತೆ, ಅಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದ ರೋಗಗಳ ಕರ್ಮಗಳಿಂದನೇ ಈಗ ಜನ್ಮದಲ್ಲಿ ರೋಗಗಳ ಆಗಿ ಕಾಡ್ತವೆ. ಅದಕ್ಕೇನ್ ಮಾಡ್ಬೇಕು, ನಾವು ಧ್ಯಾನ ಮಾಡ್ಬೇಕು. ಆ ಜ್ಞಾನದಿಂದ ಎಲ್ಲ ಕರ್ಮ ಭಸ್ಮ ಆರಂಭ ಆಗುತ್ತೆ. ನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೆಲ್ಫ್ ಲವ್. ನಮ್ಮ ದೇಹದ ಬಗ್ಗೆ ನಮ್ಗೆ ಅಭಿಮಾನ ಇರ್ಬೇಕು, ಅದು ತುಂಬಾ ಕೆಲಸ ಮಾಡುತ್ತೆ. ಸೆಲ್ಫ್ ಲವ್ ಅಂತೇಳಿ ಈಗ ನೋಡ್ತಾ ಇದೀವಿ ನಾವು ಇತ್ತೀಚೆಗೆ. ಲವ್ ಅನ್ನೋ ಶಬ್ದ ಅಷ್ಟೇ ಮಾತ್ರ ಗೊತ್ತಿತ್ತು ನಮ್ಗೆ, ಸೆಲ್ಫ್ ಲವ್ ಅನ್ನೋದು ಗೊತ್ತಿರ್ಲಿಲ್ಲ. ಎಷ್ಟೋ ಜನ ತಮ್ಮ ಬಗ್ಗೆ ಒಂದು ಕೀಳರಿಮೆ ಇಟ್ಕೊಂಡಿರ್ತಾರೆ, ತಮ್ಮ ದೇಹದ ಬಗ್ಗೆ ಆಗ್ಲಿ, ತಮ್ಮ ಒಂದು ಗುಣಗಳ ಬಗ್ಗೆ ಆಗ್ಲಿ, ಆ ಧೈರ್ಯದ ಬಗ್ಗೆ ಆಗ್ಲಿ. ಆದ್ರೆ ನಾವೇನ್ ಮಾಡ್ಬೇಕು, ಆಹಾ ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ,
ನಾನು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀನಿ, ಎಷ್ಟು ಆರೋಗ್ಯವಾಗಿದ್ದೀನಿ ಅಂತೇಳಿ ಅದನ್ನ ಕನ್ನಡಿ ನೋಡ್ಕೊಂಡು ನಾವು ಹೇಳ್ಕೊಂತ ಇದ್ರೆ ಅದು ನಮಗೆ ನಾವೇ ಹೇಳ್ಕೊಂಡಾಗ ಆಗಿ ನಾವು ಇನ್ನೊಂದಿಷ್ಟು ಶಕ್ತಿವಂತರಾಗಿ ಆರೋಗ್ಯವಂತರಾಗಿ ಇರ್ತೀವಿ. ನಂತರ ಇನ್ನೊಂದು ಮುಖ್ಯವಾದ ಕೊನೆಯ ಪಾಯಿಂಟ್, ಕ್ಷಮಾಪಣೆ. ನೋಡ್ರಿ, ಇದು ತುಂಬಾ ಬೇಕು ನಮಗೆ. ನಾವು ಆರೋಗ್ಯದಿಂದ ಇರ್ಬೇಕಂದ್ರೆ ಇದು ಬೇಕು ನಾವು. ಯಾಕೆ? ಈಗ ಸಪೋಸ್ ಯಾರ ಮೇಲಾದ್ರೂ ದ್ವೇಷ ಇರುತ್ತೆ, ಅವ್ರು ನಾವು ಕ್ಷಮಿಸಿರಲ್ಲ, ಅದು ಮನಸ್ಸಿನ ಒಳಗೆ ಕುದಿತಾ ಇರ್ತದೆ ನಮಗೆ. ಅಕಸ್ಮಾತ್ ಅವ್ರು ನೋಡಿದ್ರು, ಅವ್ರ ಹೆಸರು ಕೇಳಿದ್ರು ಸಹ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದರ ಬದಲು ಅವರನ್ನು ಪೂರ್ಣವಾಗಿ ಕ್ಷಮಿಸ್ಬಿಡ್ಬೇಕು. ಆ ಕ್ಷಮಾಪಣೆ ಮಾಡಿ ಅವ್ರನ್ನ ಮರ್ತೋಗ್ಬಿಟ್ರೆ ಅವಾಗ ಏನಾಗುತ್ತೆ, ಅವ್ರನ್ನ ನೆನಪು ಬರಲ್ಲ, ಅವ್ರನ್ನ ನೋಡಿದ್ರೆ ನಮಗೇನು ಅನ್ಸೋದಿಲ್ಲ. ಅವಾಗ ಆರಾಮಾಗಿ ಧ್ಯಾನ ಮಾಡ್ತೀವಿ ನಾವು. ಇದೆಲ್ಲ ಎದಕ್ ಬೇಕು ನಮಗೆ? ಜೀರೋ ಮೈಂಡ್ ಆಗಕ್ಕೆ. ಅದಕ್ಕೆ ಕ್ಷಮಾಪಣೆ ಕೇಳ್ಬೇಕು, ಕ್ಷಮಿಸ್ಬೇಕು, ಎರಡೂ ಕೆಲಸ ಆಗ್ಬೇಕು ನಮ್ಮಿಂದ. ಆಗ ಮಾತ್ರ ನಾವು ಆರೋಗ್ಯದಿಂದ ಇರ್ತೇವೆ. ನೋಡ್ರಿ, ಹೀಗೆ ಇವೆಲ್ಲವೂ ಸಿಂಪಲ್ ಪಾಯಿಂಟ್ಸ್, ಏನ್ ದೊಡ್ಡದಾಗೆಲ್ಲ ನಮಗೆಲ್ಲ ಗೊತ್ತಿರದೆ ಈ ಪಾಯಿಂಟ್ಸ್. ಇದೆಲ್ಲ ಏನಂದ್ರೆ ಮನನ ಮಾಡ್ಕೊಳ್ಳಂಗಾಗುತ್ತೆ. ಆದ್ರೆ ಈ ಎಲ್ಲ ಪಾಯಿಂಟ್ಸ್ ಅನ್ನು ನಾವು ಫಾಲೋ ಮಾಡಿದಾಗ ಏನಾಗುತ್ತೆ, ನಮಗೆ ಆರೋಗ್ಯ ಉಂಟಾಗುತ್ತೆ. ನಂತರ ಮತ್ತೆ ಹೊಸದಾಗಿ ಯಾವ ಪಾಪಗಳನ್ನು ಮಾಡದೆ ಧ್ಯಾನದಿಂದ ಪರಿಹಾರ ಮಾಡಿಕೊಂಡು ಈ ಜನ್ಮವನ್ನು ಕೊನೆಯ ಜನ್ಮವನ್ನಾಗಿ ನಾವು ಮಾಡ್ಕೊಳ್ಬೇಕು. ಅದೇ ನಮ್ಮೆಲ್ಲರ ಉದ್ದೇಶ ಅಲ್ಲ. ಸಾರ್ ಹೇಳದಷ್ಟೇ, ಯಾರ್ಯಾರಿಗೆ ಕೊನೆ ಜನ್ಮ ಬೇಕು ಅಂದ್ರೆ ಎಷ್ಟು ಜನ ಕೈ ಎತ್ತರ. ಅದು ನಮಗೆ ಬರುತ್ತಾ ಇಲ್ಲ ನಮಗೆ ಗೊತ್ತಿಲ್ಲ. ಆದ್ರೆ ಮುಂದಿನ ಜನ್ಮಗಳಂತೂ ಒಳ್ಳೆ ಜನ್ಮಗಳು ಆಗಿ ಬರ್ತವೆ. ಆದ್ರೆ ನಾವು ಇದೇ ನಮ್ಮ ಕೊನೆ ಜನ್ಮಪ್ಪ, ಏನೇನ್ ಮಾಡ್ಬೇಕೆಲ್ಲ ಮಾಡಿಬಿಡೋಣ, ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡೋಣ ಅಂತೇಳಿ ಅನ್ಕೊಂಡಾಗ ನಮ್ಮ ಜೀವನ ತುಂಬಾ ಹ್ಯಾಪಿ ಆಗಿರುತ್ತೆ. ಓಕೆ ಮಾಸ್ಟರ್ಸ್, ಇಷ್ಟು ಹೇಳಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸರಿಗೂ ಆತ್ಮಬಂಧುಗಳೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಅದ್ಭುತವಾದ ರೀತಿಯಲ್ಲಿ ಆರೋಗ್ಯವೇ ಮಹಾಭಾಗ್ಯ, ಇದು ತುಂಬಾ ಆಳವಾದ ಸಬ್ಜೆಕ್ಟು. ಆದರೂ ಸಂಗ್ರಹಣ ಮಾಡಿ ಹೇಳ್ಬೇಕಂದ್ರೆ ಅತಿ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ರಿ. ಅದ್ಭುತವಾದ ಈ ಹಂತಗಳನ್ನು ಫಾಲೋ ಮಾಡಿದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ಆರೋಗ್ಯ, ಸಂಪೂರ್ಣ ಆರೋಗ್ಯ ಸಿಗತ್ತೆ. ಈಗಾಗಲೇ ನಮ್ಮ ಸಮಗ್ರ ಸ್ವಾಸ್ಥ್ಯ ಅಂತನೂ ಈ ಕಾರ್ಯಕ್ರಮ ಏನು ನಡೆಸ್ತಾ ಇದೀವೋ, ಪ್ರತಿಯೊಬ್ಬರು ಸಂಪೂರ್ಣ ಆರೋಗ್ಯ ಅನುಭವಿಸ್ಬೇಕು ಅಂತಾನೆ ಧ್ಯಾನ, ಜ್ಞಾನ, ಆರೋಗ್ಯ, ಆಹಾರ ಪ್ರತಿಯೊಂದು ನಾವು ಪಾಲನೆ ಮಾಡ್ತಾ ಇದ್ವಿ. ಇವತ್ತು ಮತ್ತೆ ಮಾಲಾಡ್ ಮೇಡಮ್ ಅವರು ತುಂಬಾ ಅದ್ಭುತವಾದ ರೀತಿಯಲ್ಲಿ ನಮಗೆ ಎಲ್ಲ ನೆನಪು ಮಾಡಿದ್ದಾರೆ. ಎಲ್ಲ ಜ್ಞಾನಾಗ್ನಿ ದಗ್ಧ ಕರ್ಮಾನಿ ಆ ರೀತಿಯಲ್ಲಿ ಮತ್ತೆ ನಾವು ಪಾಲನೆ ಮಾಡುವಂತ ಆರೋಗ್ಯ ಸೂತ್ರಗಳು, ಮತ್ತೆ ನಾವು ನಡ್ಕೊಂತ ರೀತಿ, ಪ್ರತಿಯೊಂದರಿಂದ ಎಲ್ಲವುದಿಂದ ನಮ್ಗೆ ಸಿಗೋದೇನೆಂದ್ರೆ ಆರೋಗ್ಯ ಇದ್ರೆ ಆನಂದ, ಸಂತೋಷ ರೀತಿಯಲ್ಲಿ. ಸ್ನೇಹಿತರೆ, ಇವತ್ತಿನ ಅದ್ಭುತವಾದ ಜ್ಞಾನ ತಿಳ್ಕೊಂಡಿದ್ವಿ. ನಾವೆಲ್ಲನೂ ಮತ್ತೆ ನೆನಪು ಮಾಡಿಕೊಂಡು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಮುಂದಿನ ಭಾಗ ನಾಳೆ ದಿವಸ ಮತ್ತೆ ಮೇಡಮಿಂದ ಇನ್ನೆಚ್ಚು ಜ್ಞಾನ ಪಡೆಯೋಕ್ಕೆ ಪ್ರಯತ್ನ ಮಾಡೋಣ. ಈಗ ಯಾರಾದರೂ ನಿಮ್ಮ ಅನಿಸಿಕೆ ಕೊಡಬೇಕು, ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಇದ್ರ ಬಗ್ಗೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಏನು ಡೌಟ್ಗಳಿಲ್ಲ ಅಂದ್ರೆ, ಸಂಶಯಗಳಿಲ್ಲ ದಯವಿಟ್ಟು ನಿಮ್ಮ ಅನಿಸಿಕೆ ಕೊಡಿ. ಒಂದು 3 ರಿಂದ 4 ಮಾಸ್ಟರ್ಸ್ ನಾವು ಮುಂದಿನ ಅಂಶಕ್ಕೆ ಹೋಗೋಣ. ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಆರೋಗ್ಯ ಭಾಗ್ಯ ಅಲ್ಲ, ಮಹಾಭಾಗ್ಯ ಅನ್ನುವಂಥದ್ದನ್ನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಜವಾಗ್ಲು ಈಗಿನ ಕಾಲದಲ್ಲಿ ಎಷ್ಟೋ ಆರೋಗ್ಯ ಇದ್ರೂ ಸಾಲದು, ಅದ್ರ ಜೊತೆಗೆ ಧ್ಯಾನ ಅನ್ನೋದು ಇರ್ಲೇಬೇಕು ಅನ್ನೋದಂತೂ ನನಗಂತೂ ಗೊತ್ತಾಗಿದೆ. ಇವಾಗೆಲ್ಲ ಯಾವ್ದಾದ್ರು ಕಾಯಿಲೆ ಬಂದ್ರೆ, ಕೋವಿಡ್ ನಂತ ಕಾಯಿಲೆ, ಮಾರಕ ರೋಗಗಳು ಇವೆಲ್ಲ ಬಂದಾಗ ಇಷ್ಟು ನರಳಾಡ್ತೀವಿ. ಆದ್ರೆ ಈ ಧ್ಯಾನ ಮಾರ್ಗಕ್ಕೆ ಬಂದ ಮೇಲೆ ನಿಜವಾಗ್ಲೂ ಅದೆಲ್ಲ ಮರ್ತೋಗಿದೆ. ಧ್ಯಾನನೇ ನಮ್ಗೆಲ್ಲನೂ ಅನ್ನೋವಂಥದ್ದು ಗೊತ್ತಾಗಿದೆ. ಪದೇ ಪದೇ ನೀವು ಪ್ರತಿನಿತ್ಯ ನಿಮ್ಮಂತ ಮಾಸ್ಟರ್ಸ್ ನಿಂದ ನಾವು ತಿಳ್ಕೊಳ್ತಾನೆ ಇದ್ದೀವಿ. ಅತಿ ಉನ್ನತವಾಗಿ ತುಂಬಾ ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀವಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್, ಇವತ್ತಿನ ಆರೋಗ್ಯ ಮಹಾಭಾಗ್ಯ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮ್ಗೆ.
ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank ಮಾಸ್ಟರ್ಸ್, ಯಾರೆಲ್ಲ ಇವತ್ತಿನ ಆರೋಗ್ಯವೇ ಮಹಾಭಾಗ್ಯ ಅನ್ನೋದನ್ನ ತಿಳ್ಕೊಂಡಿದ್ದೀರಿ, ಪ್ರತಿಯೊಬ್ಬರಿಗೂ ಒಂದು ಅನಿಸಿಕೆ ಅನ್ನೋದು ಇದ್ದೇ ಇರುತ್ತೆ. ಮೇಡಮ್ಗೆ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸಲೇಬೇಕು. ಯಾಕೆಂದ್ರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮೆಲ್ರಿಗೂ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಟಿರೋದಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಪ್ರಶ್ನೆ ಏನೇ ಇದ್ದರೂ ಕೂಡ ಕೇಳಬಹುದು, ಹ್ಯಾಂಡ್ ರೈಸ್ ಮಾಡಬಹುದು. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವಿಲ್ಲಿ ನಿಮ್ಗೆ ಆಪ್ಷನ್ ಕೊಡ್ತೀವಿ. ಓಕೆ ಗುರುಜಿ. ಹಾ, ಎಸ್, ಮಾತಾಡಿ ನಮಸ್ತೆ ಗೀತಾ ಮೇಡಮ್. ನಮಸ್ತೆ ಮೇಡಮ್. ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿದ್ರು. ಇಲ್ಲಿ ಒಂದು ಮನೆಗೆ ಹೋಲಿಸಿದ್ರು. ಮನೆಯನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವಿ, ಹಾಗೆ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡು ಅದನ್ನ ಪ್ರೀತಿಸ್ಬೇಕು ತುಂಬಾ. ಮತ್ತೆ ಇನ್ನೊಂದು ಕಾರ್ಖಾನೆಗೆ ಹೋಲಿಸಿದ್ರು. ಆ ಕಾರ್ಖಾನೆಯಲ್ಲಿ ಎಷ್ಟು ಜನ ಕೆಲ್ಸಕ್ಕೆ ಬರ್ತಾರೆ ಸರ್. ಆ ಎಲ್ಲರನ್ನು ನಾವು ಪ್ರೀತಿಸ್ಕಂತ, ಮತ್ತೆ ಯಾವ್ದೋ ಒಂದು ಹಬ್ಬ ಹರಿದಿನಗಳಲ್ಲಿ ಒಂದು ಬೋನಸ್ ತರ ಕೊಡ್ತಾರೆ. ಹಾಗೆಯೇ ನಮ್ಮ ದೇಹವನ್ನು ಅತಿ ಹೆಚ್ಚಾಗಿ ತುಂಬಾನೇ ಪ್ರೀತಿಸ್ತಾ ಇದ್ರೆ ಆರೋಗ್ಯ ನಮ್ಮ ಜೊತೆ ಯಾವಾಗ್ಲೂ ಸದಾ ಇರುತ್ತೆ ಅಂತ ನನ್ನ ಅನಿಸಿಕೆ. ತುಂಬಾ ಚೆನ್ನಾಗಿ ಮೇಡಮ್ ಹೇಳಿದ್ರು, ಆರೋಗ್ಯ ಒಂದು ಮಹಾಭಾಗ್ಯ ಅಂತಂದೇಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲಕ್ಷ್ಮೀದೇವ್ ಮಾತಾಡಿ. ನಮಸ್ತೆ ಆಲ್ ಮಾಸ್ಟರ್ಸ್. ಅಂದ್ರೆ ಮನಸ್ಸೇ ದೇವಾಲಯ ಅಂತ ಹೇಳ್ತಾರೆ, ನಮ್ಮ ದೇಹವೇ ದೇವಾಲಯ. ಅದು ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದ್ದಾರೆ. ನಾವು ನಮ್ಮನ್ನ ನಾವು ಪ್ರೀತಿಸೋದಿಲ್ಲ, ನಾವು ಸುಮ್ಮನೆ ಏನೋ ಲವ್ ಅಂತಿದ್ದೋ. ನಾವು ಲವ್ ಅಂದ್ರೆ ಏನೋ ಲವ್ ಅನ್ಕೊಂಡಿವಿ. ನಾವು ನಮ್ಮನ್ನ ಫಸ್ಟ್ ಪ್ರೀತಿ ಮಾಡ್ಬೇಕಲ್ವಾ? ನಮ್ಮನ್ನ ನಾವು ಪ್ರೀತಿ ಮಾಡಿದ್ರೆ ಬೇರೆ ಏನು ಪ್ರೀತಿ ಮಾಡಕ್ ಹೇಳಿ? ಅವ್ರು ಹೇಳಿದ್ ತುಂಬಾ ತುಂಬಾ ಚೆನ್ನಾಗಿತ್ತು. ನಮ್ಮನ್ನ ನಾವು ಪ್ರೀತಿಸ್ಕೊಳ್ತಾ ಇರ್ತೀವಿ, ಯಾವಾಗ್ಲೇ ನಮ್ಗೊಂಥರ ನಮ್ಮ ಮೇಲೆ ಒಂಥರ ಕಾನ್ಫಿಡೆನ್ಸ್ ಬರ್ತದೆ. ಈ ನಮ್ಮನ್ನ ಪ್ರೀತಿಸ್ಕೊಳ್ಳಂದ್ರೆ ನಮ್ಮ ಮೇಲೆ ನಮ್ ಗಮನ ಇರಲ್ಲ. ನಾವೇನೋ ಒಂಥರ ಬರ್ತೀವಿ, ತಿಂತೀವಿ, ಮಾಡ್ತೀವಿ ಏನಿಲ್ಲ. ನಮ್ಮನ್ನ ಪ್ರೀತಿಸ್ಕೊಳ್ಳೋಕೆ ಶುರು ಮಾಡಿದಾಗ ಒಂದ್ ರೀತಿ ಜೀವನದಲ್ಲಿ ಪ್ರೀತಿ ಬರ್ತದೆ. ತುಂಬಾ ಒಳ್ಳೆ ಮಾತಿದೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್ ಮಾಸ್ಟರ್ಸ್, ಇನ್ಯಾರಾದ್ರೂ ಅನಿಸಿಕೆ ಕೊಡೋರಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇನ್ನೊಬ್ರಿಗೆ ಅವಕಾಶ ಇದೆ. ಎಸ್, ಮಾತಾಡಿ ದೀಪಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಉಮಾ ಮೇಡಮ್. ತುಂಬಾ ನಮಸ್ತೆ. ಚೆನ್ನಾಗಿತ್ತು ಮೇಡಮ್ ಇವತ್ತಿನ ಸಬ್ಜೆಕ್ಟ್ ಆರೋಗ್ಯವೇ ಮಹಾಭಾಗ್ಯ. ಇದ್ರಲ್ಲಿ ಪ್ರತಿಯೊಂದು ವಿಷಯವನ್ನ ನೀವು ತುಂಬಾ ಅದ್ಭುತವಾಗಿ ಹೇಳಿದೀರಾ ಮೇಡಮ್. ಈ ದೇಹವೇ ದೇವಾಲಯ. ಈಗ ನಾವು ಮನೆಯನ್ನ ಯಾವ ರೀತಿ ಕ್ಲೀನ್ ಆಗಿ ಇಟ್ಕೊಂತೀವೋ ಹಾಗೇನೆ ನಮ್ಮ ದೇಹವನ್ನು ನಾವು ಕ್ಲೀನ್ ಆಗಿ ಇಟ್ಕೋಬೇಕು. ತುಂಬಾ ಉದಾಹರಣೆ ಸಮೇತ ನೀವು ಹೇಳಿದೀರಾ ಮೇಡಮ್. ತುಂಬಾ ಅದ್ಭುತವಾಗಿರುವಂತಹ ವಿಷಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್, ಓಕೆ ಓಕೆ ಮಿತ್ರರೇ, ಇನ್ನು ಮುಂದಿನ ಅಂಶಕ್ಕೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.